ಜೊತೆ ಊಟ ಎಲ್ಲ ತುಂಬ್ದಾ? ಹ್ಞೂ ಎಲ್ಲ ತುಂಬಿದ್ದೀನಿ. ಬಾಕ ಹೋಗೋಣ. ಎಲ್ಲಿಗೆ ಹೋಗ್ತಾರೆ ಮತ್ತೆ ದಿನ ಊಟ ತುಂಬ್ಕೊಂಡು ಕೂಲಿ ಹೋದ್ರೆ ಅಲ್ಲೇ ಊಟ ಇಕ್ತಾರಪ್ಪ. ಇವ್ರು ಎಲ್ಲಿಗೆ ಹೋಗ್ತಾರೆ ದಿನಾನ? ಅತ್ತೆ 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 ಎಲ್ಲಿಗೆ ಹೋಗ್ತಿರತ್ತೆ? ಹೋಗ್ಬೇಕಲ್ಲಪ್ಪ, ಹೊಟ್ಟೆ ಪಾಡಿಗೆ ಎಲ್ಗ ನಾನು. ಒಟ್ಟು ಕೇಳಬೇಕಲ್ಲ, ಹೋಗ್ಲಿಲ್ಲ ಅಂದರೆ ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸಕ್ಕೆ ಊಟ ತುಂಬ್ಕೊಂಡು ದಿನ ಹೋಗ್ತಿರಲ್ಲ ಅತ್ತೆ, ಎಲ್ಲಿಗೆ ಹೋಗ್ತೀರಾ? ನಾವು ಗಾರೆ ಕೆಲ್ಸಕ್ಕೆ ಹೋಗ್ತೀವಿ ಕಣಪ್ಪ. ನಾನು ಅಕ್ಕಯ್ಯ ಮಾಮ ಎಲ್ಲ ಒಂದೇ ತಕ್ಕಿ ಹೋಗ್ತೀವಿ. ಅಲ್ಲ ನೀವು ಇಬ್ಬರಳೆ ಅಂತ ಸನಕ್ಕೆ ಮಾಡ್ಬೋದು ಕೆಲಸನ. ಅವ್ರಿಗೂ ನಿನ್ನೆ ಸಿಸ್ವರ್ಕ್ ಬಿಟ್ಟು ಇಲ್ಲೇ ಇರುತ್ತೆ. ಗರ್ಮ 9 ಗಂಟೆ ಸಿಸ್ವರ್ಕ್ ಬಿಟ್ಟು ಬಂದು 4 ಗಂಟೆ ತಕ್ಕ ಹೆಂಗನ ಇಲ್ಲೇ ಕೆಲಸ, ಇಲ್ಲೇ ಮನೆಗಳೆಲ್ಲ ಇಟ್ಕೊಂಡೈತಿ ಪಾತಪ್ಪನ. ಹಂಗತ್ತ ಇಲ್ಲೇನೆ ಕೆಲ್ಸಕ್ಕೆ ಬರ್ಬೋದು ನೀವು. ಇನ್ನು ಕೆಲ್ಸಕ್ಕೆ ಬರ್ದಂಗೆ ಇಲ್ಲೇನೆ ಸುಮ್ಮನೆ ಮನೆಯ ಕುಕ್ಕಂತೀಯ. ಹಾಂ, ನೀವು ಗಾರೆ ಕೆಲ್ಸಕ್ಕೆ ಹೋಗ್ತೀರೇನತ್ತೆ? ಯಪ್ಪ, ನೀನು ಗಾರೆ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ಬಂತಾ ನಿನಗೆ? ಅಯ್ಯೋ. ಹ್ಞೂನಪ್ಪ, ಗಾರೆ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ಬಂದೈತೆ, ಮಾಡಲೇಬೇಕು ಮತ್ತೆ. ಹಿಂಗೆ ಬೀದಿಗೆ ಬಿದ್ದಿದ್ದೀವಿ ಅಂದಮೇಲೆ ಏನಾನ ಒಂದು ಮಾಡ್ಕೊಂಡು ತಿನ್ಬೇಕಲ್ಲ. ಅದಕ್ಕೇ ನಾವು ಬೇರೆ ಮನೆ ಮಾಡಿದ್ದೀವಿ. ನಾವು ಹೋಗ್ತೀವಿ ಇಷ್ಟರಾಗೇನೆ. ನಾವು ನಾಳೆ ಹೋಗ್ಬಿಟ್ಟು ನಾವು ಶುಕ್ರವಾರ ದಿವಸ ಹೋಗೋಣ ಅಂತ ಹೊಸ ಮನೆಗೆ. ನಾನು ಬೇರೆ ಬಾಡಿಗೆ ಮನೆ ಮಾಡಿದ್ದೀವಿ. ನೀವು ಗಂಡ ಹೆಂಡತಿ ಇಲ್ಲೇ ಇರ್ರಿ. ನಾವು ಬೇರೆ ಹೋಗ್ತೀವಿ. ಸರಿ ಆಯ್ತು ಹೇಳತ್ತೆ. ನಾವೇನು ನಿಮ್ಮನ್ನು ಹೋಗ್ರಿ ಅಂತ ಹೇಳಿಲ್ಲ, ನೀವೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸರಿ ಆಯಿತು, ಹೋಗ್ರಿ. ಸುಮ್ಮನೆ ಕುತ್ಕೊಂಡಿರ್ತಾವೆ ತಿಂದು. ಮೊದಲು ಹಸಿಗೆ ಹೋಗ್ಬೇಕು. ನೀನು ಶುಕ್ರವಾರ ದಿನ ಹೋಗ್ಬಿಡೋಣ, ಏನಾಗಲ್ಲ. ಪಿತೃಪಕ್ಷ ಅಂದ್ರೂ ಏನಾಗೋದಿಲ್ಲ. ಅವರು ಹಿರಿಯರು ದೇವರಿದ್ದಂಗೆ. ಏನಾಗಲ್ಲ, ಅವರು ದೇವರಿದ್ದಂಗೆ. ಹಿರಿಯರು ಅಂತ ಯಾಕೆ ಹೇಳೈತೆ? ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ತಾರೆ. ಸುಮ್ಮನೆ ಹೋಗೋಣ, ಯಾವುದು ಕೇಳೋದು ಬೇಡ. ಕಷ್ಟಪಟ್ಟು ದುಡಿಬೇಕು, ಎಲ್ಲನ ಕೈ ಮುಗಿಬೇಕು ದೇವ್ರಿಗೆ. ದೇವರೆಲ್ಲ ಕಾಪಾಡ್ಕೊಂಡು ಹೋಗ್ತಾನೆ. ದುಡಿಮೆಯ ನಂಬಿ ಬದುಕು ಅಂತ ಐತೆ. ಅಷ್ಟೇ, ಕಾಯಕವೇ ಕೈಲಾಸ ಅಂತ ಐತೆ. ಅದ್ರಾಗೆ ದೇವ್ರು ಹುಡುಕ್ಬೇಕು. ನಾವು ಕೆಲಸ ಮಾಡೋದ್ರಾಗೇನೆ ದೇವ್ರನ್ನ ಕಾಣಬೇಕು ಅಷ್ಟೇ. ಏನು ಪಿತೃಪಕ್ಷ ಅದಾಗುತ್ತೆ ಇದಾಗುತ್ತೆ ಅಂತ ನಾವು ಮೂಢನಂಬಿಕೆ ಇಟ್ಕೊಂಡಿರೋದು ಅಷ್ಟೇ. ಏನೂ ಆಗೋದಿಲ್ಲ. ಸುಮ್ಮನೆ ಹೋಗ್ಬಿಡೋಣ. ಶುಕ್ರವಾರ ಹೋದ್ರೇನೆ ಇದು ನೆಟ್ಕಾಗೋದು ಪಾರೆ ಜೊತೆ. ಶುಕ್ರವಾರ ಹೋಗ್ಬಿಡೋಣ ಎದ್ದೆಸ್ಕೆಲೇನೆ ಆ ಮನೆಗೆ. ಹಂಗೆ ಮಾಡಿ ನಡಿ ಹೋಗೋಣ. ಸುಮ್ಮನೆ ಶುಕ್ರವಾರ ದಿನ ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಾವು. ಹೆಂಗ ಕೆಲಸ ಬೇರೆ ಐತೆ. ನಡಿ ಹೋಗೋಣ. ಬಾ 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 ಸಿಂಧು, ನಿಮ್ಮ ಅಮ್ಮ ನೋಡೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಐತಿ. ಅಯ್ಯಪ್ಪ, ನಿಮ್ಮಮ್ಮ ಗಾರೆ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ಬಂತಾ? ಹಾಂ, ಇಂಥ ಸ್ಥಿತಿ ಬಂತಾ? ಅರಮನೆ ಅಂತ ಮನೇಲಿ ಇದ್ದಿದ್ದು ನಿಮ್ಮಮ್ಮ, ಕೆಲಸದಳ್ಳುಗಳು ಇಟ್ಕೊಂಡಿದ್ದು ನಿಮ್ಮಮ್ಮ ಗಾರೆ ಕೆಲಸ ಮಾಡುತ್ತೆ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಕಣೆ ಸಿಂಧು. ಹೋಗ್ತಾ ಇದ್ದಾರಪ್ಪ. ಪಾತಣ ಎಲ್ಲಾನ ಕಾಂಟ್ರಾಕ್ಟ್ಗಳು ತಗೊಂಡು ಕಟ್ಟಿಸ್ತಾ ಇದ್ದಾನಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ. ಆಂಟಿನೂ ಅಮ್ಮ ಯಾಳೇನಿ ಈ 3-4 ದಿವಸದಿಂದನೂ ಹೋಗ್ತಾ ಇದ್ದಾರೆ. ಅಪ್ಪಯ್ಯ ಬೆಲ್ದರ್ ಕೆಲಸ ಮಾಡುತ್ತಂತೆ. ಇವರೆಲ್ಲ ಸಿಮೆಂಟು ಮಳ್ಳು ಇಟ್ಟಿಗೆ ಎಲ್ಲ ಕೂಡ ಕೆಲಪರ್ ಕೆಲಸಕ್ಕೆ ಇವರಿಬ್ರು ಹೋಗ್ತಾರಂತೆ. ಒಳ್ಳೆ ಭಾಳ ಮನೆಗಳು ಇಟ್ಕೊಂಡೈತಂತೆ. ಎಲ್ಲನೂ ಇಲ್ಲಿ ಸುತ್ತಮುತ್ತ ಊರ ಎಲ್ಲನ ಮಸ್ತ ಕಾಂಟ್ರಾಕ್ಟ್ಗಳು ತಗೊಂಡೈತಂತೆ. ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ಗಳು ತಗೊಂಡೈತಂತೆ. ಪಾತಣ್ಣನು ಚಿತ್ರಾಕ ಇಬ್ರು ಕಟ್ಟಿಸ್ತಾರಂತೆ. ಅದಕ್ಕೆ ಹೋಗ್ತಾ ಇದ್ದಾರಪ್ಪ ಇಬ್ರು ಗಾರೆ ಕೆಲಸಕ್ಕೆ. ಬೇರೆ ಮನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಬೇರೆ ಹೋಗ್ತಾರಂತೆ ಅವರು. ಹೋಗ್ಲಿ ಬಿಡು, ಅವ್ರು ಹೋಗಿ ಎಲ್ಲ ಬಾಡಿಗೆ ಗಿಡ ಕಟ್ಟಿದ್ರೆ ಗೊತ್ತಾಗುತ್ತೆ ಮನೆದೆಲ್ಲನ. ನಾವೇ ನೀರಾರಿಬ್ರು ಹೆಂಗಾಗುತ್ತೆ ಬಿಡು. ನೀವು ಸುಮ್ಮನೆ ಕುತ್ಕೊಂಡು ಏನು ಮಾಡ್ತೀರಾ? ಏನಾನ ಒಂದು ಬಿಸ್ನೆಸ್ ಮಾಡ್ರಿ. ನಾನು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಬಿಡು ಸಂದು, ನಿನ್ನ ತಲೆ ಕೆಡಿಸ್ಕೋಬೇಡ. ನಾನಿಲ್ಲೋಡು ಯಾರು ಮಾಡಿರಬಾರ್ದು, ಇಂದು ಮುಂದೆ ಯಾರು ಮಾಡಿರಬಾರ್ದು ಆ ಥರ ಬಿಸ್ನೆಸ್ ಮಾಡ್ತೀನಿ ನಾನು. ಸುಮ್ಮನಿರು. ನಾನೀಗ ಏನಾದರೂ ಒಂದು ಚೆನ್ನಾಗೆ ಆಗೋವಂಥ ಬಿಸ್ನೆಸ್ ನೋಡ್ಕೊಬಿಟ್ಟು ಮಾಡ್ತೀನಿ. ಕೈಯಾಗ ಹೆಂಗೋ ನಮ್ಮ ಹತ್ರನೂ ಅಲ್ಪ ಸ್ವಲ್ಪ ದುಡ್ಡು ಐತಲ್ಲ, ಹೆಂಗೋ ಮಾಡೋಣ ಬಿಡು. ಹೆಂಗೋ ಆಗುತ್ತೆ. ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅಪ್ಪ, ಏನಾದರೂ ಮಾಡಬೇಕು ನೋಡು. ಇವಾಗ ನಮ್ಮ ಅಮ್ಮನೇ ಹೆಂಗಂಬುತ್ತೆ ಗೊತ್ತಾ ನಮ್ಮನ್ನ. ಇವಿಬ್ರು ದುಡಿಯೋದಿಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಂತೈತೆ. ಅದಕ್ಕೆ ಮತ್ತೆ ಏನಾನ ಒಂದು ಮಾಡ್ಬೇಕಂಡ್ರಿ ನಾವು. ಮಾಡಲಿಲ್ಲ ಅಂದರೆ ಆಗಲ್ಲ. ಯಾವ್ದಾರ ಒಂದು ಚೆನ್ನಾಗಿರೋ ಬಿಸ್ನೆಸ್ ಮಾಡಿದ್ರಿ ನಾವು ಚೆನ್ನಾಗಾಗ್ಬೇಕು. ನಾವು ನಿಮ್ಮ ಅಣ್ಣರ ಥರ ನಾವು ಮನೆ ಕಟ್ಟಬೇಕು, ನಾವು ಚೆನ್ನಾಗಿರಬೇಕು. ಮನೆ ನೋಡಿದ್ರೆ ಹಳೆ ಮನೆ, ನಾವು ಹೆಂಗಿರ್ಬೇಕು ಹೇಳು. ಅದಕ್ಕೇ ನಮಗೇನು ಮಗ ಇದ್ದಾನೆ, ನಮಗೇನು ಯಾರು ಮಕ್ಕಳಿಲ್ಲ ಅನ್ನೋಕ್ಕೆ ನಮಗೆ ಮಗ ಇದ್ದಾನೆ. ಅದಕ್ಕೆ ಅತ್ಲಾಗೆ ನಾವು ಸುಮ್ಮನೆ ಮನೆ ಕಟ್ಟಿಸೋಣ, ಚೆನ್ನಾಗಿ ನಾವು ಬಿಸ್ನೆಸ್ ಮಾಡೋಣ, ಒಳ್ಳೆ ಮನೆ ಕಟ್ಸೋಣ. ಯಾವುದಾದ್ರೂ ಒಂದು ಚೆನ್ನಾಗಿ ಲಾಭ ಬರೋ ಅಂಥ ಬಿಸ್ನೆಸ್ ಮಾಡಿರಿ, ಏನಾದರೂ ಕೆಲಸ ಮಾಡಿರಿ ನೀವು. ನಾನು ಇವಾಗ ಅದೇ ಅಂದ್ಕೊಂಡಿರೋದು, ನಾನು ಒಂದು ಬಿಸ್ನೆಸ್ ಮಾಡಬೇಕು. ನಾನು ಓನಾಗಿ ಬಿಸ್ನೆಸ್ ಮಾಡ್ತೀನಿ. ನನಗೆ ಯಾರು ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕಂದ್ರೆ ನನಗೆ ಏನಪ್ಪ ಇದು, ಇವ್ರ ಹತ್ರ ಹಿಂಗೆ ಮಾತು ಕೇಳ್ಕೊಂಡು ನಾನು ಇವ್ರ ಹತ್ರ ನಾನು ಇಷ್ಟು ದುಡಿಯೋದಕ್ಕೆ ಇಷ್ಟು ಒಬ್ರ ಹತ್ರ ಮಾತು ಕೇಳ್ಬೇಕಂದ್ರೆ ಆಗೋದಿಲ್ಲ ನನಗೆ. ನನ್ನ ಸ್ವಂತ ಅಣ್ಣನ ಹತ್ರ ನಾನು ಮಾತು ಕೇಳಲಿಲ್ಲ ಅಂತಿದ್ರಲ್ಲಿ ಬೇರೆಯವ್ರ ಹತ್ರ ನನಗೆ ಮಾತು ಕೇಳೋದಕ್ಕೆ ಆಗಲ್ಲ. ಅದಕ್ಕೆ ಮಾತು ಕೇಳೋದು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಓನಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ.
ಓನಾಗಿ ಬಿಸ್ನೆಸ್ ಮಾಡಿದ್ರೆ ಹೆಂಗೆ ಅಂತಂದರೆ ನಮಗೆ ಬೇಕಾದ ರಜಾ ಮಾಡ್ಕೋಬೋದು, ನಮಗೆ ಬೇಕಾದಾಗ ಏನು ಬೇಕಾದ್ರೂ ಮಾಡ್ಕೋಬೋದು. ನಾವು ಏನಾದರೂ ಕೆಲ್ಸಕ್ಕೆ ಹೋದರೆ ಅವ್ರನ್ನ ಕೇಳಬೇಕು, ರಜಾ ಬೇಕು ಸರ್, ರಜಾ ಬೇಕು ಅಂತ ಅವ್ರ ಮುಂದೆ ಹೋಗಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು ರಜೆ ಕೇಳೋದಕ್ಕೆ. ಅದಕ್ಕೆ ಓನಾಗಿ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಯಾವಾಗ ಬೇಕಾದ್ರೂ ರಜಾ ಹಾಕೋಬೋದು, ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಇರ್ಬೋದಲ್ಲ. ಅದಕ್ಕೆ ನಾನು ಓನಾಗಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೀನೇನು ಆಗಬಹುದು ಅಂತ. ಏನಾದರೂ ಚೆನ್ನಾಗಿರೋದು ಏನಾದರೂ ಒಂದು ಬಿಸ್ನೆಸ್ ಮಾಡೋದು ಯೋಚನೆ ಮಾಡು, ಯಾವುದಾದ್ರೂ ಒಂದು ಮಾಡೋಣ ನಾವು. ನೋಡೋಣ, ಅವರೆಲ್ಲ ನಮ್ಮನ್ನ ಬಿಟ್ಟೋಗ್ಬಿಟ್ರೆ, ನಿಮ್ಮಪ್ಪರು ಬಿಟ್ಟೋಗ್ತಾ ಇದ್ದಾರಲ್ಲ, ನಿಮ್ಮಪ್ಪ, ನಿಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರ ಎದುರಿಗೂ ಇವತ್ತು ನಾನು ಬೆಳೆದು ನಿಂತು ತೋರಿಸ್ಬೇಕು, ನಾನು ಹೆಂಗೆ ಈ ಮನು ಹೇಗೆ ಅಂತ ಹೇಳಿ ತೋರಿಸ್ಬೇಕು. ಆವಾಗಲೇ ಅವರು ಸುಮ್ಮನಾಗೋದು. ಅಲ್ಲೇವರೆಗೂ ಸುಮ್ಮನಾಗೋದಿಲ್ಲ. ನನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನ್ನ ಬಗ್ಗೆ ಅವ್ರು ಮಾತಾಡಬೇಕು, ಇನ್ನೂ ದೊಡ್ಡದಾಗಿ ಮಾತಾಡಬೇಕು ಅಂತಂದ್ರೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಒಳ್ಳೆ ರೀತಿಲಿ ಮಾತಾಡಬೇಕಂತಂದ್ರೆ ನಾನು ಸಾಧನೆ ಮಾಡೇ ಮಾಡ್ತೀನಿ, ಏನಾದರೂ ಒಂದು ಬಿಸ್ನೆಸ್ ಮಾಡೇ ಮಾಡ್ತೀನಿ. ನೀನು ಆರಾಮಾಗಿರು. ನಾನೇನಾದರೂ ಕೆಲ್ಸಕ್ಕೆ ಹೋಗೋಣ ಅಂತಂದರೆ ಏನಕ್ಕೆ ಹೋಗೋಣಪ್ಪ ಅನಿಸುತ್ತೆ. ಕೆಲ್ಸಕ್ಕೆ ಹೋಗೋಕ್ಕೆ ಆಗಲ್ಲ ಹೋಗೋದ್ಲಾಗೆ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮತ್ತೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೊತೀನ, ಅದಕ್ಕೆ ನೀನು ಹೆಲ್ಪ್ ಮಾಡುವಂತೆ ಬಿಡು. ನೀನು ಹೋಗ್ಬೇಡ. ಇವತ್ತೇನು ಈಗ ನಮಗೇನಿಲ್ಲ, ಇವಾಗ ಒಂದು ಸ್ವಲ್ಪ ಮನೆಗೇನೆ ಮಾಡ್ಕೊಬಿಟ್ರೆ ನಮ್ಗೆ ಇನ್ನೇನು ಇರೋದಿಲ್ಲ. ನಾವೀಗ ಒಂದು ಅಲ್ಪ ಸ್ವಲ್ಪ ದುಡ್ಕೊಂಡ್ರೆ ಸಾಕು. ನೀನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿ ಆಗುತ್ತೆ, ಆರಾಮಾಗಿರಷ್ಟೆ. ಜವಾಬ್ದಾರಿ ಇಲ್ದವು ಸುಮ್ಮನೆ ಕುತ್ಕೊಂಡು ಒಳಗೆ ಸೇರ್ಕೊಂಡು ಮಾತಾಡ್ತಿರ್ರಿ. ಅಲ್ಲ ಹುಡುಗ ತೊಟ್ಟಿ ಹಂಗೆ ತುಂಬೈತಲ್ಲಿ, ತೊಟ್ಟಿ ತಾಗಿ ತುಂಬ ಹಳ್ಳರಿತೈತೆ, ನೀರ್ನಾಗ ಆಡ್ತಾ ಇದ್ದಾನ. ತೊಟ್ಟಕ್ಕೆ ಬಿದ್ದರೆ ಏನು ಪಾಡು. ಆ ಹುಡುಗನ ನೋಡ್ಕೊಂಬಕ್ಕಾಗಲ್ವೇ ನಿಮ್ಮ ಕೈಲಿ? ಥೂ, ಅಲ್ಲ ನಿನ್ನೆ ನೋಡಿ ಅವರೇ ಹೊಡಿತೀಯೇ, ಆ ಹುಡುಗ ನೋಡ್ಕೊಂಬಕ್ಕಲ್ಲ ನಿನ್ನ ಹಣೆ ಬರೋಕ್ಕೆ. ಅದು ಒಟ್ಟು ಬಟ್ಟೆ ಎಲ್ಲ ನೆನಕ್ಕೆ ಮೊದಲೇ ಆ ಹುಡುಗ ಶೀತ ಜ್ವರ ಬತ್ತಾವೆ. ಅಲ್ಲ ಸ್ವಲ್ಪನಾದ್ರೂ ಗೊತ್ತಾಗುತ್ತಾ ಇಲ್ವಾ ಇವಳಿಗೆ? ಏನೋ ಚೋಟು ತೊಟ್ಟಿ ತಗೋ ಹೋಗಿದ್ದ. ಅಯ್ಯೋ ಇಲ್ಲ ಆಡ್ತಿದ್ದ ಕಾಣತ್ತೆ, ನಾನಿಲ್ಲ ಆಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ನನಗೇನು ಗೊತ್ತಪ್ಪ. ಅಯ್ಯೋ ನಾನು ನೋಡ್ಕೊಂಡೇ ಕೂತ್ಕೊಂಬಕ್ಕಾಗುತ್ತಾ ಈ ಮಕ್ಳನ್ನ? ಅಯ್ಯೋ ಇವು ತಿಕ್ಲು ನಂಗಾಡಿ ಪೆದ್ದಂಗೆ ಆಗಿಡಿ ನಮ್ಮನ್ನು ಬಯಸ್ತಾವಪ್ಪ. ಏಯ್ ಚೋಟು, ನಿನಗೆ ಗೊತ್ತಾಗಲ್ವಾ ಒಂದ್ಸತಿ ಹೇಳಿದ್ದು ಹೋಗ್ಬೇಡ ಅಂತ ಹೇಳಿ? ನಾನು ಯಾತ್ಕನ ಬೊತ್ತಿದ್ದೆ. ಅವಾಗ ನೋಡಿದೆ ನೀರ್ನಾಗ ಆಡ್ತಾ ಇದ್ದಾನೆ. ತೊಟ್ಟಿ ತುಂಬ ಹಳ್ಳರ್ದೈತಿ. ತೊಟ್ಟಕ್ಕೆ ಬೊಗ್ತಾ ಇದ್ದಾನೆ, ನೀರು ತುಂಬ್ಕೊಂಬಕ್ಕೆಲ್ಲನ ಬೊಗ್ತಾ ಇದ್ದಾನೆ. ತೊಟ್ಟಕ್ಕೆ ಬಿದ್ದಿದ್ರೆ ಏನು ಪಾಡು. ಅಲ್ಲ ಸ್ವಲ್ಪನಾದ್ರೂ ನಿಮಗೆ ಜವಾಬ್ದಾರಿ ಎಂಬುದಿಲ್ಲ ಕಣ್ರವು. ಅಲ್ಲ ಸುಮ್ಮ ಕುತ್ಕೊಂಡು ಮಾತಾಡ್ತಿದ್ರೆ ಹುಡುಗು ಎತ್ತೋತು ಏನು ಎತ್ತ ಅಂತ ನೋಡ್ಕೊಂಬೋದು. ಒಂದು ಸ್ವಲ್ಪ ನಿಮಗೆ ಜವಾಬ್ದಾರಿ ಇಲ್ಲ ಬಿಡು. ಇಬ್ರು ಏನು ಸುಮ್ಮ ಕುಕ್ಕ ಬಿಡ್ತೀರಾ ಉಂಡು. ಅಯ್ಯೋ ನಾವು ನೋಡ್ಕೊಂತೀವಿ ಕಣಮ್ಮ, ಏನು ಮಾಡೋಣ. ಅವನು ಎಲ್ಲೋ ಆಟ ಆಡ್ತಾ ಹೋಗವ್ನಿ ತೀಟ್ಕೆ. ಏನು ಬೋಲ್ ತೀಟ್ಕೆ ಇವನು. ತೀಡ್ಕೆ ಅಂದ್ರೆ ತೀಡ್ಕೆ ಕಣತ್ ನಾವಾಗತ್ತೆ ನೋಡ್ಕೊಂತೀವಿ ಇವನ್ನ. ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮನೆಯಾಗಿರಲ್ಲ, ಸುಮ್ಮನೆ ಹೋಗ್ತಾನೆ. ನೀವು ಹೋಗ್ಬಾರ್ದು ಕಣಪ್ಪ, ಹೋಗ್ಬಾರ್ದು. ಹುಡುಗರಿಗೆ ಏನು ಗೊತ್ತಾಗುತ್ತೆ, ಹೋಗ್ತಾವು. ನಾವು ನೋಡ್ಕೋಬೇಕು. ನಿಮ್ಮಂಥವ್ರಿಗೆಲ್ಲ ಯಾತಕ್ಕೆ ಮಕ್ಳು ಅಮ್ಮಂಗಾಗುತ್ತಾಗ. ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಂಬ್ಲಿಲ್ಲ ಅಂದಮೇಲೆ ಮಕ್ಕಳು ಇರಬಾರ್ದು. ನೋಡ್ಕೋಬೇಕು. ಏನನ್ನೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯೋಟ ಅನುಭವಿಸ್ಬೇಕು. ಅದು ಯೋಚನೆ ಮಾಡಲ್ಲ ನೀವು. ಆದಾಗ ನೋಡ್ಕೊಂಬ ಹೇಳು ಅಂತೀರ. ನಿಮ್ಮ ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ. ಥೂ ಹೇಳತ್ಲಾಗೆ. ನನಗೆ ನಾನು ಬೋಲ್ ಬೇಜಾರಾತಪ್ಪ. ಹುಡುಗ ಯಪ್ಪ ಏನೋ ಒಂದಿಟ್ಟು ತೊಟ್ಟಕ್ಕೆ ಬಿದ್ದಿದ್ರೆ ಆಗ್ರಿ ಏನು ಪಾಡು. ಉಸಿರು ಕಟ್ಕೊಂಡು ಅಲ್ಲೇನು ಯಾರು ನೋಡ್ತಿರ್ಲಿಲ್ಲ, ಏನಿಲ್ಲ. ಯಾರನ್ನ ದನಕರ ನೀರು ಕುಡ್ಸಕ್ಕೆ ಬರ್ತಾರೆ ಅಷ್ಟೇ, ಅಲ್ಲೇನು ಯಾರು ನೋಡಲ್ಲ. ಪಾಡಿಗೆ ಅವ್ರು ಹೋಗ್ತಾರೆ. ಯಾರು ಯಾಕೆ ನೋಡ್ತಾರೆ ಹೇಳು? ಅಯ್ಯೋ ದೇವ್ರಿ, ನಮಗೆ ನೋಡಿದ್ರಂಗೆ ನನಗೆ ಬೈವದಂಗತ್ತು. ಅದೇ ಕರ್ಕೊಂಬಂದು ಹೋಗ್ಬೇಡಪ್ಪ ಚೋಟು, ಅಲ್ಲ ಅಯ್ಯ ಆಗುತ್ತೆ, ಹೋಗ್ಬಾರ್ದು. ಹೋಗ್ಬೇಡ್ದಪ್ಪ. ಏನು ಮಾಡೋಣತ್ತೆ, ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಅಮ್ಮಯ್ಯನು ನಮ್ಮ ಆಂಟಿ ಮನೆಯ ಕೆಲಸ ಇರುತ್ತೆ, ಮನೆಯಾಗಳು ಕೆಲಸ ಮಾಡ್ಕೋಬೇಕು. ಅದಕ್ಕಾಗಿನ ಮನೆಯಾಗೆಲ್ಲ ಕೆಲಸ ಇರುತ್ತಲ್ಲ, ಅದಕ್ಕೇನೆ. ನಮಗೂ ಕೆಲಸ ಐತೆ. ನಾವು ಇನ್ಮೇಲಿಂದ ಏನಾದರೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಕಣತ್ತೆ. ನಾವು ಏನಾನ ಒಂದು ಮಾಡೋಣ ಅಂತ ಇದ್ದೀವಿ. ಅದಕ್ಕಾಗಿನ ಏನು ಮಾಡ್ತೀಯಮ್ಮ, ಏನಾನ ಮಾಡ್ಕೆ. ಏನಾನ ಮಾಡಿ ಒಟ್ಟಿನಲ್ಲಿ ಚೆನ್ನಾಗಿರ್ರಿ ಅಂತ ಅಂತೀನಮ್ಮ. ಸಾಲಿಲ್ದಂಗೆ ಒಟ್ಟಿನಲ್ಲಿ ನೀವು ನೆಮ್ಮದಿಯಾಗಿದ್ರೆ ಸಾಕು ನಮಗೆ. ನಾವೇ ಮಾಡೋರ್ನ ಯಾತು ಬೇಡ ಅಂಬಲ್ಲ, ಮಾಡೋರ್ನ ಯಾಕೆ ಮಾಡ್ತೀರಾ ಅಂಬಲ್ಲ, ಏನೂ ನಾವು ಮಾತಾಡೋಕೆ ಹೋಗಲ್ಲ. ನೀವಾಗಿ ನೀವು ತಿಳ್ಕೊಂಡು ನೀವೇ ಮಾತಾಡ್ತೀರಲ್ಲ. ನನಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಓನಾಗಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹೊಸ್ದಾಗಿ ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಏನಾದರೂ ಒಂದು ಯೋಚನೆ ಮಾಡಿ ನಾನು ನಿರ್ಧಾರ ತೊಗೊಳ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೇ ನನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಕೆಲಸ ಇಲ್ಲ ಅಂತ. ಎಲ್ಲರ ಕಣ್ಮುಂದೆ ನಾನು ಬೆಳಿತೀನಿ, ನಾನು ಚೆನ್ನಾಗಿರ್ತೀನಿ. ನೋಡೋಣ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.